ಹಾಯ್ ಸ್ನೇಹಿತರೆ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಎಜುಪಾಯಿಂಟ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ಕ್ಲಾಸಲ್ಲಿ TET ಪರೀಕ್ಷೆಗೆ ತಯಾರಿಯನ್ನು ಹೇಗೆ ನಡೆಸ್ಕೋಬೇಕು, ಹಾಗೆಯೇ ಅದರ ಒಂದು ಪರೀಕ್ಷಾ ಮಾದರಿ ಹೇಗಿರುತ್ತೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೇ ಕೆಲವೊಂದಷ್ಟು ಟಿಪ್ಸ್ಗಳನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಂಬನ್ನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸ್ನೇಹಿತರೆ, ಈಗ TET ಕಾಲ್ ಆಗಿದ್ದು ಅಪ್ಲಿಕೇಶನ್ ಹಾಕುವಂಥದ್ದು ಸಹ ಅವಧಿ ಮುಗಿದಿದೆ. ಸೊ ಇದೇ ತಿಂಗಳು 30ನೇ ತಾರೀಕು ಪರೀಕ್ಷೆ ನಡೀತಾ ಇದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಈ ಒಂದು TET ಪರೀಕ್ಷೆಯ ಅಧಿಸೂಚನೆಯನ್ನು ಹೊರಡಿಸಿದ್ದು, ಸೊ ತಮ್ಮೆಲ್ಲರಿಗೂ ತುಂಬ ಉಪಯುಕ್ತವಾದಂತಹ ಮಾಹಿತಿ ಅಂತಲೇ ಹೇಳ್ತೀನಿ. ಯಾಕಂದರೆ TETಯನ್ನು ಬರೆದು ಅದರಲ್ಲಿ ಹೆಚ್ಚಿನ ಅಂಕವನ್ನು ತಗೊಂಡು ಮುಂದಿನ ಒಂದು GPT ಆಗಿರ್ಬೋದು, HSTR ಆಗಿರ್ಬೋದು, ಅದರಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಶಿಲ್ಪಿ ತನ್ನ ಒಂದು ಪ್ರತಿಭೆಯಿಂದ, ಕಲ್ಪನಾ ಶಕ್ತಿಯಿಂದ ಗಟ್ಟಿಯಾದಂತಹ ಕಲ್ಲನ್ನು ಕಡಿದು ಅಪೂರ್ವವಾದಂತಹ ಕಲಾಕೃತಿಯನ್ನು ನಿರ್ಮಾಣ ಮಾಡುವಂತೆ ಶಿಕ್ಷಕ ಏನು ಮಾಡ್ತಾನೆ, ತನ್ನಲ್ಲಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳಿಂದ, ಪ್ರತಿಭೆಯಿಂದ ವಿದ್ಯಾರ್ಥಿಯನ್ನು ತನ್ನೆಡೆಗೆ ಏನು ಮಾಡ್ತಾನೆ, ಸೆಳಿತಾನೆ. ಅದೇ ರೀತಿ ವಿದ್ಯಾರ್ಥಿಯನ್ನು ಕಡಿದು ಅಪೂರ್ವವಾದಂತಹ ಒಂದು ಮೂರ್ತಿ ಶಿಲ್ಪವನ್ನಾಗಿ ನಿರ್ಮಾಣ ಮಾಡ್ತಾನೆ. ಆದ್ದರಿಂದ ಶಿಕ್ಷಕನೇ ವಿದ್ಯಾರ್ಥಿಯ ದಾರಿದೀಪ ಅಂತ ಹೇಳ್ತೀವಿ. ಅದಕ್ಕಾಗಿ ಉತ್ತಮ ಶಿಕ್ಷಕನನ್ನು ಆಯ್ಕೆ ಮಾಡೋದಕ್ಕಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಾವಿಲ್ಲಿ ಅಂದರೆ TETಯನ್ನು ಇಲ್ಲಿ ನಡೆಸಲಾಗ್ತಾ ಇರುತ್ತೆ. ಈ ಪರೀಕ್ಷೆಯಲ್ಲಿ ಪಾಸಾದವರು ಮಾತ್ರ ಸರ್ಕಾರಿ ಹಾಗೂ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವಂತಹ ರಹದಾರಿಯನ್ನು ಪಡಿತಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿವರೆಗೂ ನಡೆದಂತಹ TET ಪರೀಕ್ಷೆಯಲ್ಲಿ 8% ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಇದನ್ನು ನೀವು ಗಮನದಲ್ಲಿಟ್ಕೋಬೇಕು. ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಪಾಸಾಗಲು TET ಪರೀಕ್ಷೆ ಬಗೆಗೆ ಸ್ಪರ್ಧಾರ್ಥಿಗಳಿಗೆ ಪೂರ್ಣ ಪ್ರಮಾಣದ ಪರಿಚಯ ಇಲ್ಲದಿರುವುದೇ ಕಾರಣ ಅಂತ ಇಲ್ಲಿ ಹೇಳಲಾಗುತ್ತೆ. ಯಾಕಂದರೆ TET ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ನಾವು ಕ್ಲಿಯರಾಗಿ ತಿಳ್ಕೊಂಡಿರಬೇಕಾಗುತ್ತೆ. ನಮ್ಮದು ಒಂದು ಲ್ಯಾಂಗ್ವೇಜ್ ಯಾವುದು, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ. ನಮ್ಮ ಒಂದು ಪ್ರಥಮ ಭಾಷೆ ಯಾವುದು, ದ್ವಿತೀಯ ಭಾಷೆ ಯಾವುದು, ಹಾಗೆಯೇ ಪ್ರಶ್ನೆ ಪತ್ರಿಕೆಯ ಒಂದು ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಹಾಗೆ ಇಲ್ಲಿ ಫಸ್ಟ್ ಟಿಪ್ ಏನಪ್ಪ ಅಂದರೆ, ಭಾಷೆಗಳಿಗೆ ಬಂದರೆ ಪತ್ರಿಕೆ 1 ಹಾಗೂ ಪತ್ರಿಕೆ 2ರಲ್ಲಿ ಭಾಷೆಗಳ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಇಲ್ಲಿ 2 ಭಾಷೆಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಪ್ರಥಮ ಭಾಷೆ ಹಾಗೂ ದ್ವಿತೀಯ ಭಾಷೆ, ಇಲ್ಲಿ ಅಭ್ಯರ್ಥಿಗಳು ಮಾಡುವ ತಪ್ಪೇನೆಂದರೆ ತಾವು ತೆಗೆದುಕೊಂಡಂತಹ ಭಾಷೆಗಳ ವ್ಯಾಕರಣ ಓದಲು ಪ್ರಾರಂಭ ಮಾಡ್ತಾರೆ. ಈ ವ್ಯಾಕರಣದ ಪಾತ್ರ ಅತ್ಯಲ್ಪವಾಗಿರುತ್ತೆ. ನೀವು ಆಯ್ಕೆ ಮಾಡಿಕೊಂಡಂತಹ ಭಾಷೆಗೆ ಸಂಬಂಧಿಸಿದಂತೆ ಗದ್ಯ ಹಾಗೂ ಪದ್ಯವನ್ನು ಕೊಡ್ತಾರೆ. ಅದರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇವುಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಅಭ್ಯರ್ಥಿಗಳಲ್ಲಿ ವಿಶೇಷ ಹಾಗೂ ಗ್ರಹಿಕಾ ಸಾಮರ್ಥ್ಯ ಹೆಚ್ಚಿಗೆ ಇರಬೇಕು. ಭಾಷೆಯ ಪತ್ರಿಕೆ ತಯಾರು ಮಾಡುವಾಗ ಕೇವಲ ವ್ಯಾಕರಣವನ್ನು ಓದದೆ ಗದ್ಯ ಹಾಗೂ ಪದ್ಯಗಳ ಪ್ರಾಕ್ಟೀಸನ್ನು ಮಾಡೋದನ್ನು ಕಲ್ತ್ಕೊಳ್ಬೇಕು. ಅಂದರೆ ಒಂದು ಶಾರ್ಟ್ ಪ್ಯಾಸೇಜ್ ಇರುತ್ತಲ್ಲ, ಸೊ ಅದನ್ನು ಓದಿಕೊಂಡು ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನ ಬಿಡಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಅದಾದ ನಂತರ 2ನೇದು ಬಂದರೆ ವಿಷಯ ಸಮಾಜ ವಿಜ್ಞಾನ ಅಂತ. ಫಸ್ಟ್ ಲ್ಯಾಂಗ್ವೇಜ್ ನಿಮ್ದು ಯಾವುದಿರುತ್ತೆ, ಕನ್ನಡ ಇದ್ದರೆ ಕನ್ನಡ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷು. ಸೊ ಸೆಕೆಂಡ್ ಬಂದರೆ ಸಮಾಜ ವಿಜ್ಞಾನ. ಈ ವಿಭಾಗ BA B.Ed ಮುಗಿಸಿದವ್ರಿಗೆ ಇರುತ್ತೆ. ಒಟ್ಟು 60 ಅಂಕಗಳು ಈ ವಿಭಾಗದಿಂದ ಕೇಳಲಾಗುತ್ತೆ. ಇಲ್ಲಿ ನೀವು ಓದಬೇಕಾಗಿರ್ತಕ್ಕಂತಹ ವಿಷಯ 5ನೇ ತರಗತಿಯಿಂದ ಅಥವಾ 6ನೇ ತರಗತಿ, 5ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಸಮಾಜ ವಿಜ್ಞಾನ ಪಾಠಗಳು. ಅವುಗಳನ್ನ ಕ್ರಮಬದ್ಧವಾಗಿ ಓದೋದ್ರ ಮುಖಾಂತರ ವಿಷಯದ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಪುಸ್ತಕವನ್ನು ಓದಬೇಕು. ಸರ್ಕಾರದ ಪುಸ್ತಕ, ಪಠ್ಯಪುಸ್ತಕ ಏನಿರುತ್ತಲ್ಲ ಅದನ್ನು ಓದಬೇಕು. ಅದನ್ನು ಬಿಟ್ಟು ಡಿಗ್ರಿ ಪುಸ್ತಕ ಓದಿ ಸಮಯವನ್ನು ಹಾಳು ಮಾಡ್ಕೊಳ್ಬೇಡಿ. ನೆಕ್ಸ್ಟು ಸಮಾಜ ವಿಜ್ಞಾನ ಅಂದರೆ ಕೇವಲ ಇತಿಹಾಸ ಓದದೆ ಅದರ ಜೊತೆಗೆ ಜಾಗ್ರಫಿ, ಎಕನಾಮಿಕ್ಸ್, ರಾಜ್ಯಶಾಸ್ತ್ರ, ಸೊ ಅಂದರೆ ಈ ರೀತಿ ಪೊಲಿಟಿಕಲ್ಸ್, ಇವನ್ನೆಲ್ಲವನ್ನು ನೀವು ಓದ್ಕೋಬೇಕಾಗತ್ತೆ. ನೆಕ್ಸ್ಟು ಸಮಾಜ ವಿಜ್ಞಾನ ಪಠ್ಯದೊಂದಿಗೆ ಸಮಾಜ ವಿಜ್ಞಾನ ಬೋಧನೆ ವಿಧಾನವನ್ನು ಓದಬೇಕು. ಬೋಧನಾ ವಿಧಾನ ಅಂತಂದರೆ ಮತ್ತೇನಿಲ್ಲ, ಆಯಾ ವಿಷಯಕ್ಕೆ ಸಂಬಂಧಿಸಿದಂತಹ ಪೆಡಗಾಜಿ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಬೋಧನಾಶಾಸ್ತ್ರ ಓದಬೇಕಾಗತ್ತೆ. ನೆಕ್ಸ್ಟ್ ಸಮಾಜ ವಿಜ್ಞಾನ ಬೋಧನಕ್ಕೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳಿರುತ್ತೆ. ಒಟ್ಟು 60ರಲ್ಲಿ 20 ಪ್ರಶ್ನೆಗಳು ಪೆಡಗಾಜಿಗೆ ಸಂಬಂಧಿಸಿದಂತೆ ಇರುತ್ತೆ. ನೆಕ್ಸ್ಟ್ ಬಂದರೆ 3ನೇದು ಗಣಿತ ಮತ್ತು ವಿಜ್ಞಾನ. ಯಾರು ಸೈನ್ಸ್ ಸ್ಟೂಡೆಂಟ್ಸ್ ಇರ್ತಾರೋ, BSc ಈ ರೀತಿ ಇದ್ದವ್ರಿಗೆ ಇದು. ಸೊ ಈ ವಿಷಯ BSc B.Ed ಆದವ್ರಿಗೆ ಇರುತ್ತೆ. ಈ ಪಠ್ಯ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಗಣಿತ, ಜೀವಶಾಸ್ತ್ರ, ಭೌತಶಾಸ್ತ್ರ ಹಾಗೆ ರಸಾಯನಶಾಸ್ತ್ರ ಓದಬೇಕು. ಇದ್ರ ಜೊತೆ ಗಣಿತಕ್ಕೆ ಸಂಬಂಧಪಟ್ಟಂತೆ 10 ಅಂಕಗಳನ್ನು ಬೋಧನಾ ವಿಧಾನ ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 10 ಅಂಕಗಳ ಬೋಧನಾ ವಿಧಾನದ ಪ್ರಶ್ನೆಗಳು ಸಹ ಇದರಲ್ಲಿ ಇರುತ್ತೆ.
ಹಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಧ್ಯಯನಕ್ಕಾಗಿ ನೀವೇನು ಮಾಡಬೇಕು, NCERTಯ 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ಓದೋದು ತುಂಬ ಉತ್ತಮ ಆಗಿರುತ್ತೆ. ಸೇಮ್ ಸೋಷಿಯಲ್ ಅವ್ರಿಗೆ ಹೇಗಿರುತ್ತೋ ಅದೇ ರೀತಿ ಗಣಿತ ಮತ್ತು ವಿಜ್ಞಾನದವ್ರಿಗೂ ಅದರಲ್ಲಿ ಸಬ್ ಪಾರ್ಟ್ ಏನು ಬರುತ್ತಲ್ವ ಅವುಗಳನ್ನ ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದರೆ ಪರಿಸರ. ಇದು 1ರಿಂದ 5ನೇ ತರಗತಿಯ ಓದುವ ಪಠ್ಯ ವಿಷಯಗಳಾಗಿರುತ್ತೆ. ಇದರಲ್ಲಿ ಕುಟುಂಬ ಹಾಗೂ ಸ್ನೇಹಿತರು, ಆಹಾರ, ಆಶ್ರಯ, ನೀರು, ಪ್ರಯಾಣ, ಆಲೋಚಿಸುವ ಮತ್ತು ಮಾಡುವ ಕಾರ್ಯಗಳು ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ DSRTE ಪುಸ್ತಕ ಓದಬೇಕು. ಹಾಗೆ ಭಾಗ 1ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂತಹ ಪತ್ರಿಕೆ 1 ಸೀಮಿತವಾಗಿರುತ್ತೆ. ನೆಕ್ಸ್ಟು ಗಣಿತ. ಪತ್ರಿಕೆ 1ಕ್ಕೆ ಸಂಬಂಧಿಸಿದಂತೆ ಗಣಿತದ ಪ್ರಶ್ನೆಗಳು ಇರುತ್ತೆ. ಹಾಗೆ ಮೂಲ ಗಣಿತ ಚೆನ್ನಾಗಿ ಗೊತ್ತಿರಬೇಕು. ಇದು ಎಲ್ಲ D.Ed ಮಾಡಿದವ್ರಿಗೆ ಕಡ್ಡಾಯ ಆಗಿರುತ್ತೆ. ಸೊ ಸೆಕೆಂಡ್ ಪೇಪರ್ ನೆನಪಿರಲಿ, B.Ed ಆದವ್ರಿಗಿರತ್ತೆ. ಓಕೆನಾ. ನೆಕ್ಸ್ಟ್ ಬನ್ನಿ 6ನೇದು ಶಿಶು ಬೆಳವಣಿಗೆ ಮತ್ತು ಶಿಕ್ಷಣಶಾಸ್ತ್ರ ಅಂದರೆ ಸೈಕಾಲಜಿ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಸೈಕಾಲಜಿ ಅಂತ ಹೇಳ್ತೀವಲ್ವ. ಸೊ ಈ ರೀತಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೇಪರ್ 1 ಹಾಗೂ ಪೇಪರ್ 2ನಲ್ಲಿ 30 ಅಂಕಗಳು ಇರುತ್ತೆ. ಸೊ ಇಬ್ಬರಿಗೂ ಸಹ ಈ ಒಂದು ಸೈಕಾಲಜಿ ಸಂಬಂಧಪಟ್ಟಂತೆ ಇರುತ್ತೆ. ನೆಕ್ಸ್ಟು ಪತ್ರಿಕೆ 1ರ ಶಿಶು ಮನೋವಿಜ್ಞಾನದ ಪ್ರಶ್ನೆಗಳು 6ರಿಂದ 11 ವರ್ಷ ವಯೋಮಾನದ ಮಕ್ಕಳಿಗೆ ಹಾಗೂ ಪತ್ರಿಕೆ 2ರಲ್ಲಿ ಶಿಶು ಮನೋವಿಜ್ಞಾನದ ಪ್ರಶ್ನೆಗಳು ಇರುತ್ತೆ. ಸೊ ಸೈಕಾಲಜಿಗೆ ಸಂಬಂಧಂತೆ ನೀವು ಓದಲೇಬೇಕು. ನೆಕ್ಸ್ಟು 11ರಿಂದ 14ರ ವಯೋಮಾನದ ಮಕ್ಕಳಿಗೆ ಬೋಧನೆ ಮತ್ತು ಕಲಿಕೆ ಸಂಬಂಧಿಸಿದ್ದಾಗಿರುತ್ತೆ. ವೈವಿಧ್ಯಮಯ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮತ್ತು ಉತ್ತಮ ಶಿಕ್ಷಕನಾಗಲು ಇರಬೇಕಾದಂತಹ ಗುಣ ಹಾಗೂ ಬದ್ಧತೆಗಳ ಲಕ್ಷಣ ಮತ್ತು ಅಗತ್ಯತೆಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದರತ್ತ ಈ ಪ್ರಶ್ನೆಗಳು ಇರುತ್ತೆ. ಇಲ್ಲೊಂದು ಮೇನ್ ಪಾಯಿಂಟ್ ನಿಮಗೆ ತಿಳಿದಿರಲೇಬೇಕು. ಏನಪ್ಪ ಅಂತಂದರೆ ಪ್ರಶ್ನೆಗಳು ನಿಗದಿಪಡಿಸಿದಂತಹ ಪಠ್ಯ ವಸ್ತುವಿನ ವ್ಯಾಪ್ತಿಯಲ್ಲೇ ಬರುತ್ತೆ. ಅಂದರೆ ಈಗೇನು ಹೇಳಿದಾರಲ್ವ ಅಷ್ಟರಲ್ಲೇ ಬರುತ್ತೆ ಪ್ರಶ್ನೆಗಳು, ಬೇರೆ ಯಾವುದು ಆಚೆಯಿಂದ ಬರೋಲ್ಲ. ಅದು ನಿಮಗೆ ನೆನಪಿರಬೇಕು. ಹಾಗೆಯೇ ಎಲ್ಲ ಪ್ರಶ್ನೆಗಳು ಏನಾಗಿರುತ್ತೆ, ಬಹು ಆಯ್ಕೆ ಮಾದರಿಯಿಂದ ಕೂಡಿರುತ್ತೆ. MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಗೊತ್ತಾಯ್ತಾ? ಯಾವುದೇ ರೀತಿ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ. ಅದಾದ ನಂತರ ತಪ್ಪಾದಂತಹ ಉತ್ತರಗಳಿಗೆ ಋಣಾತ್ಮಕ ಅಂಕಗಳು ಇರೋದಿಲ್ಲ. ಇದನ್ನು ನೀವು ಗಮನ ಇಟ್ಕೋಬೇಕು. ಬೇರೆ ಬೇರೆಯವಕ್ಕೆ ನೆಗೆಟಿವ್ ಇರುತ್ತೆ ಮಾರ್ಕ್ಸು. ಸೊ ಇದಕ್ಕೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸು ಇರೋದಿಲ್ಲ. ನೀವು ಆರಾಮಾಗಿ ಬರಿಬೋದು. ನೆಕ್ಸ್ಟು ಈ ಪರೀಕ್ಷೆ ಕಟ್ಟಲು ಗರಿಷ್ಠ ವಯೋಮಾನ ನಿಗದಿಪಡಿಸಿಲ್ಲ. ಸೊ ಇದನ್ನು ಏಜ್ ಲಿಮಿಟ್ ಇಲ್ಲ, ಯಾರು ಬೇಕಾದರೂ ಹಾಕ್ಬೋದು. ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದರೆ ಅದನ್ನು ಉತ್ತಮಗೊಳಿಸಲು ಎಷ್ಟು ಬಾರಿ ಆದರೂ ಪರೀಕ್ಷೆ ಕಟ್ಟಲಿಕ್ಕೆ ಅವಕಾಶ ಇರುತ್ತೆ. ಅಂದರೆ ಇವಾಗ ಜಸ್ಟ್ 90 ಬಿದ್ದು ನಿಮ್ಮದು TET ಪಾಸ್ ಆಗಿದ್ದರೆ ನೀವೇನು ಮಾಡ್ಬೋದು, ನೆಕ್ಸ್ಟನ್ನು ಕಟ್ಟಿ ಸ್ಕೋರನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ಒಮ್ಮೆ ಪರೀಕ್ಷೆ ಪಾಸ್ ಆದರೆ, ಒಮ್ಮೆ TET ಒಂದು ಸತಿ ನಿಮಗೆ ಪಾಸ್ ಆದರೆ 7 ವರ್ಷಗಳವರೆಗೆ ಅವಧಿ ಇದೆ ಅಂತ. ಸೊ ಫಸ್ಟ್ ಇತ್ತು ಆ ರೀತಿ. ಇವಾಗ ಒಂದು ಸತಿ ಬರೆದಿದ್ದು ಪಾಸ್ ಆದರೆ ಲೈಫ್ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಕಂಟಿನ್ಯೂ ಆಗುತ್ತೆ. ಅದಾದ ನಂತರ TETಯಲ್ಲಿ ಪಡೆದಂತಹ ಅಂಕಗಳು ಆಯ್ಕೆ ಪಟ್ಟಿಯಲ್ಲಿ ಪರಿಗಣಿಸೋದ್ರಿಂದ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗತ್ತೆ. ಆದಷ್ಟು ಜಸ್ಟ್ ಪಾಸ್ ಆಗ್ಲಿಕ್ಕೆ ನೋಡಬೇಡಿ, ಹೆಚ್ಚೆಚ್ಚು ಸ್ಕೋರನ್ನ ಮಾಡಿ. ನೆಕ್ಸ್ಟ್ ಓದುವಂತಹ ವಿಧಾನ ಹೇಗಿರಬೇಕು ಅಂತಂದರೆ, ಫಸ್ಟ್ ಬಂದರೆ ಪಠ್ಯಕ್ಕೆ ಮಹತ್ವ ಕೊಟ್ಟಷ್ಟೇ ಬೋಧನಾ ವಿಧಾನಕ್ಕೂ ನೀವು ಮಹತ್ವವನ್ನು ಕೊಡಬೇಕಾಗತ್ತೆ. ಅದಾದ ನಂತರ 2ನೇ ಪಾಯಿಂಟ್ ಬಂದರೆ ಕನ್ನಡ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ತೆಗೆದುಕೊಂಡಾಗ ಅದರ ಬಗೆಗೆ ಹೆಚ್ಚು ಪ್ರಶ್ನೆಗಳನ್ನು ಬಿಡಿಸಬೇಕು. ಕೇವಲ ಒಂದು ಸತಿ ಓದಿ ಬಿಡಬಾರ್ದು. ಅದನ್ನು ಹೆಚ್ಚೆಚ್ಚು ನಾವೇನು ಮಾಡಬೇಕು, ಪ್ರಾಕ್ಟೀಸನ್ನು ಮಾಡಿದಾಗ ನಮಗೆ ಈಸಿ ಆಗುತ್ತೆ. ನೆಕ್ಸ್ಟು 3ನೇ ಪಾಯಿಂಟು, ಇಂಗ್ಲೀಷನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ತೆಗೆದುಕೊಂಡವರು ಇಂಗ್ಲೀಷ್ ಗ್ರಾಮರನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಆಗ ಮಾತ್ರ ಇಂಗ್ಲೀಷ್ನಲ್ಲಿ ನೀಡಿರ್ತಕ್ಕಂತಹ 30 ಅಂಕಗಳಿಗೆ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ. ನೆಕ್ಸ್ಟು 4ನೇ ಪಾಯಿಂಟು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರ ಮೂಲಕ ಪ್ರಶ್ನೆಗಳ ಸ್ವರೂಪವನ್ನು ತಿಳಿದುಕೊಳ್ಬೇಕು. ಹೌದು, ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದಾಗ ನಿಮಗೆ ಹೆಚ್ಚೆಚ್ಚು ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟು 5ನೇ ಟಿಪ್ಪು, ಹೆಚ್ಚೆಚ್ಚು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಬೇಕು. ಇದು ವಿಷಯಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಬಂದರೆ 6ನೇ ಪಾಯಿಂಟು, ಉತ್ತಮ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ಓದಬೇಕು. ನಿಮ್ಮ ಹತ್ರ ಪುಸ್ತಕಗಳ ಒಂದು ಸಂಗ್ರಹ ಇರಬೇಕು. ಅಂದಾಗ ನೀವು ಹೆಚ್ಚೆಚ್ಚು ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ 7ನೇ ಪಾಯಿಂಟು, ಗುಂಪು ಮಾಡಿಕೊಂಡು ಓದಬೇಕು. ಗುಂಪು ಮಾಡಿಕೊಂಡು ಓದಿದಾಗ ನಾವು ಡಿಸ್ಕಸ್ ಮಾಡಿದಷ್ಟು ವಿಷಯ ಹೆಚ್ಚಾಗಿ ನೆನಪು ಉಳಿಯುತ್ತೆ. ನೆಕ್ಸ್ಟ್ 8ನೇ ಪಾಯಿಂಟು,
ಕಠಿಣವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೋಚಿಂಗನ್ನು ಪಡ್ಕೊಳ್ಬೇಕು. ನಿಮಗೆ ಯಾವುದು ವಿಷಯ ಕಷ್ಟ ಅಂತ ಅನಿಸುತ್ತೋ ಅಥವಾ ಓದಿದ್ರೂ ಅದು ನಮಗೆ ಪದೇ ಪದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದಾಗ ನೀವೇನು ಮಾಡಬೇಕು, ಸ್ವಲ್ಪ ಕೋಚಿಂಗನ್ನು ತಗೊಳ್ಳೋದ್ರ ಮುಖಾಂತರ ತಯಾರಿಯನ್ನು ಮಾಡ್ಕೋಬೇಕು. ನೆಕ್ಸ್ಟು 9ನೇ ಟಿಪ್ಪು, ಪೇಪರ್ 1 ಮತ್ತು ಪೇಪರ್ 2ಕ್ಕೂ ಅರ್ಹತೆ ಪಡೆದವರು ನೀವು ಒಂದು ಪತ್ರಿಕೆಗೆ ಹೆಚ್ಚಿನ ಗಮನ ನೀಡಬೇಕು. ಇದು ನನ್ನ ಪ್ರಕಾರ ಹೇಳ್ತೀನಿ. ಎರಡೂ ಪತ್ರಿಕೆಗಳು ಹೆಚ್ಚಿನ ಆದ್ಯತೆ ನೀಡೋದ್ರಿಂದ ಅಂಕಗಳು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದರ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡೋದು ಉತ್ತಮ ಅಂತ ನಾನು ಹೇಳ್ತೀನಿ. ನೆಕ್ಸ್ಟು 10ನೇದಾಗಿ ಗುಂಪು ಚರ್ಚೆ ಮಾಡಿಕೊಂಡು ಅಧ್ಯಯನ ಮಾಡಿ. ಆಗಲೇ ಹೇಳಿದಾಗೆ ಡಿಸ್ಕಷನ್ ಮಾಡಿದಷ್ಟು ಹೆಚ್ಚಿಗೆ ನೆನಪು ಉಳಿಯುತ್ತೆ. ಸೊ ಇದಷ್ಟು TETಗೆ ಸಂಬಂಧಿಸಿದಂತಹ ಒಂದು ಮಾಹಿತಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಜನರು ಇದರಲ್ಲೇ ತಪ್ಪು ಮಾಡ್ತಾರೆ. ಸೊ ಸಾಕಷ್ಟು ಜನರು ಇದರಲ್ಲಿ ಮಿಸ್ಟೇಕ್ ಮಾಡೋದ್ರಿಂದ ಇದನ್ನು ನಾನು ತಿಳಿಸ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಅದರ ಪ್ಯಾಟರ್ನ್ ಹೇಗಿರುತ್ತೆ, ಏನೆಲ್ಲ ಒಳಗೊಂಡಿರುತ್ತೆ ಅನ್ನೋದನ್ನು ಇವತ್ತು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಶಾರ್ಟಾಗಿ ಹೇಳೋದಾದರೆ ನಿಮ್ಮ ಲ್ಯಾಂಗ್ವೇಜ್ ಯಾವುದು ಅನ್ನೋದನ್ನು ಫಸ್ಟಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮದು ಕನ್ನಡ ಆಗಿದ್ದರೆ ನೆಕ್ಸ್ಟ್ ಪಾರ್ಟ್ 2 ಅಂತ ಬಂದಲ್ಲಿ ಮಾತ್ರ ನೀವು ಇಂಗ್ಲೀಷನ್ನು ಟಚ್ ಮಾಡಿ. ಸೊ ಇದಾದ ನಂತರ ಉಳ್ಕಿದ್ದೆಲ್ಲ ನಿಮಗೆ ಈಸಿ ಇರುತ್ತೆ. ಸೊ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.